ದೇಹ ಆ ಕೆಮಿಕಲ್ಸ್ ಮೇಲೆ ಅವಲಂಬಿತ ಆಗುತ್ತೆ. ನಿಮ್ಮ ಯಜಮಾನರು ಊಟ ಮಾಡಲ್ಲ, ಊಟ ಬೇಕಾಗಲ್ಲ. ಯಾಕೆಂದರೆ ಕೆಮಿಕಲ್ನಿಂದನೇ ದೇಹ ಕೆಲಸ ಮಾಡುತ್ತೆ, ಊಟ ಬೇಕಾಗಲ್ಲ. ಆಗ ದೇಹದಲ್ಲಿರೋ ಎಲ್ಲ ಅವಯವಗಳು ಅದರದರ ಕೆಲಸ ಮಾಡದೆ ಸೈಲೆಂಟ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಇತ್ಲ ಕಡೆ ಬ್ರೈನು ಸೈಲೆಂಟ್ ಆಗುತ್ತೆ, ಎಲ್ಲ ಕಡೆ ಎಲ್ಲ ದೇಹದ ಅಂಗಾಂಗಗಳು ಸೈಲೆಂಟ್ ಆಗುತ್ತೆ. ನಿಮ್ಮ ಕಣ್ಣಿಗೆ ಅವನು ಚೆನ್ನಾಗೇ ಕಾಣ್ತಾ ಇರ್ತಾನೆ. ಆ ಬಾಡಿ ಸೆಲ್ಸು ಬ್ರೈನ್ ಸೆಲ್ಸಲ್ಲಿರೋ ಕೆಮಿಕಲ್ಸು ಲೆವೆಲ್ ಕಮ್ಮಿ ಆದಾಗೆಲ್ಲ ಒಂಥರ ಇರ್ತಾನೆ, ಪೂರ್ತಿ ಕೆಳಗಡೆಗೆ ಇನ್ನೊಂಥರ ಇರ್ತಾನೆ, ತಿರ್ಗಾ ಸ್ವಲ್ಪ ಕುಡಿಯೋಕೆ ಇನ್ನೊಂಥರ ಆಗ್ತಾನೆ, ಸ್ವಲ್ಪ ಜಾಸ್ತಿ ಆದಮೇಲೆ ಇನ್ನೊಂಥರ ಆಗ್ತಾನೆ, ಫುಲ್ ಜಾಸ್ತಿ ಆಯಿತು ಅಂದರೆ ಬೇರೆ ಥರನೇ ಆಗ್ಬಿಡ್ತಾನೆ. ಬೇರೆ ಥರ ಆದಾಗ ಮಾನವೀಯ ಮೌಲ್ಯಗಳು ಅನ್ನೋದೇನಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ ನಾವು. ಜೀವನ ಮಾಡಬೇಕಾದ್ರೆ ಕೆಲವರು ಹಿರಿಯರು ಮಾಡಿಟ್ಟಿದ್ದಾರೆ. ಮನು ಮಹಾರಾಜ ಅಂತ ಅವ್ರ ಹೆಸರು. ಹಳೇ ಕಾಲದಲ್ಲಿ ಜೀವನ ಮಾಡಬೇಕಾದ್ರೆ ಇದು ಕ್ರಮಬದ್ಧತೆ ಹೇಳ್ಕೊಟ್ಟಿದ್ದಾರೆ. ಎಲ್ಲರೂ ಹೆಂಗಸರೇ, ಎಲ್ಲರೂ ಹೆಣ್ಮಕ್ಳೇ. ಆದರೆ ನನ್ನ ಹೆಂಡ್ತಿನೇ ಬೇರೆ, ನನ್ನ ತಮ್ಮನ ಹೆಂಡ್ತಿನೇ ಬೇರೆ, ಅಣ್ಣನ ಹೆಂಡ್ತಿನೇ ಬೇರೆ, ನನ್ನ ಸ್ನೇಹಿತನ ಹೆಂಡ್ತಿನೇ ಬೇರೆ, ನನ್ನ ಹೆಂಡ್ತಿನೇ ಬೇರೆ. ನೋಡಿ ಅಲ್ವಾ, ಮೌಲ್ಯಗಳಿಟ್ಟರು. ಇದು ಹೀಗಿದೆ, ಹಿಂಗಿದೆ, ಹಿಂಗಿದೆ, ಜೀವನ ಹಿಂಗೆ ನಡೆಸಬೇಕು. ಈ ಮೌಲ್ಯಗಳಿರುವವನೇ ಮನುಷ್ಯ. ಯಾರು ಈ ಥರ ಮಾದಕ ಮದ್ಯ ವ್ಯಸನಿಗಳಿದಾರೋ, ಆ ಮಾದಕ ಮದ್ಯ ವ್ಯಸನ ಅವರ ದೇಹದಲ್ಲಿರೋ ಆ ಜೀವಕೋಶಗಳಲ್ಲಿ ಎಂಟ್ರಿ ಕೊಟ್ಟರೆ, ಬ್ರೈನ್ ಸೆಲ್ಸ್ದೊಳಗಡೆ ಎಂಟ್ರಿ ಕೊಟ್ಟರೆ ಆ ಮೌಲ್ಯಗಳು ಒಟ್ಟೋಗುತ್ತೆ. ಆ ಮೌಲ್ಯಗಳು ಎಲ್ಲಿರುತ್ತೆ ಅಂದರೆ ಕಾನ್ಷಿಯಸ್ಸಲ್ಲಿರುತ್ತೆ. ಸಬ್ಕಾನ್ಷಿಯಸ್ಸಲ್ಲಿ ಮೌಲ್ಯಗಳು ಇಲ್ಲ, ಮಠಗಳು ಇಲ್ಲ, ಏನೂ ಇಲ್ಲ. ನಿಮ್ಮ ಯಜಮಾನರು ಬರ್ತಾ ಹೆಂಗಾದ್ರು ಅಂದರೆ ಹಿಂಗಾಗೋಗ್ಬಿಟ್ರು. ನೀವು ಕೂತ್ಕೊಂಡು ಏನು ಹೇಳ್ತೀರಿ ಅಂದರೆ ಬಂಗಾರದಂಥ ಗಂಡ ಆ ಪಕ್ಕದ ಮನೆಯೆಲ್ಲ ಸೇರ್ಕೊಂಡು ಕೂಡಿಸ್ಬಿಟ್ರು. ನನ್ನ ಮಗ ಒಳ್ಳೆ ಸ್ಟೂಡೆಂಟು, ಒಳ್ಳೆ ಚೆನ್ನಾಗಿ ಓದ್ತಾನೆ, ಹುಡುಗರೆಲ್ಲ ಸೇರಿ ಗಾಂಜಾ ಸೇರಿಸ್ಬಿಟ್ರು. ಹುಡುಗರೆಲ್ಲ ಸೇರಿಸೋಂಗಿದ್ರೆ ಕಾಲೇಜಲ್ಲಿರೋರಿಗೆಲ್ಲ ಸೇರಿಸ್ಬಿಡ್ಬೇಕಲ್ವಾ? ಸಾಧ್ಯ ಆಗಲ್ಲ. ಆ ಕಾಲೇಜಲ್ಲಿರೋರಿಗೆಲ್ಲ ಅಲರ್ಜಿ ಇಲ್ಲ, ಅವ್ರು ಯಾರು ತಗೊಳ್ಳೋದಿಲ್ಲ. ಯಾರಿಗೆ ಅಲರ್ಜಿ ಇದೆಯೋ ಇವನಿಗೆ ಎಫೆಕ್ಟ್ ಆಗುತ್ತೆ, ಇವನು ಹುಡ್ಕೊಂಡು ಹೋಗ್ತಾನೆ. ಇದನ್ನು ಜನರಲೈಸ್ ಮಾಡಿ ಮಾತಾಡಬಾರ್ದು. ಯಾರೋ ಕೊಡಿಸ್ತಾ ಇದ್ದಾರೆ, ಯಾರೋ ಮಾಡ್ತಾ ಇದ್ದಾರೆ ಅನ್ನೋದೇನಿಲ್ಲ. ಪ್ರಪಂಚದಲ್ಲಿ ಪ್ರತಿಯೊಂದು ಸಿಗುತ್ತೆ, ಒಳ್ಳೆಯದು ಸಿಗುತ್ತೆ, ಕೆಟ್ಟದ್ದು ಸಿಗುತ್ತೆ. ಪ್ರಪಂಚದಲ್ಲಿರೋರೆಲ್ಲರೂ ಮುಗಿಬಿದ್ದು ಹೋಗಲ್ಲ. ಅದಕ್ಕೆ ಯಾರು ಬೇಕೋ ಅವ್ರು ಮಾತ್ರ ಹೋಗ್ತಾರೆ, ಯಾರು ಮಾತ್ರ ಅದು ಬೇಕೋ ಅದನ್ನು ತಗೋತಾರೆ. ಅವರವರ ವ್ಯಕ್ತಿತ್ವದ ಮೇಲೆ ಅವರವ್ರ ಜೀವನ ಮಾಡ್ತಾರೆ. ಈಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ನಿಮ್ಮ ಗಂಡ ಕೆಟ್ಟವನಲ್ಲ, ಅವನೊಬ್ಬ ರೋಗಿಗ್ರಸ್ತ. ಅವನಿಗೆ ಆ ಕೆಮಿಕಲ್ಸ್ ಒಳಗಡೆ ಹೋದಾಗ ಮೌಲ್ಯಗಳಿರಲ್ಲ. ಆ ಕೆಮಿಕಲ್ಸ್ ಹೋಗದೇ ಇದ್ದರೆ ದೇಹ ಕೆಲಸ ಮಾಡಲ್ಲ. ಅವನೊಬ್ಬ ಕೆಟ್ಟವನಲ್ಲ, ಅವನೊಳಗಡೆ ಭಾಳ ಜ್ಞಾನ ಇದೆ. ಆದರೆ ಆ ಜ್ಞಾನನ ವಾಪಸ್ ತೆಗಿಬೇಕು. ವಾಪಸ್ ತೆಗೆದು ಅವನನ್ನು ಆ ಕೆಮಿಕಲ್ಸಿಂದ ದೂರ ಮಾಡಿ ಪ್ರಕೃತಿಯಿಂದ ಕೆಲಸ ಮಾಡೋ ಥರ ಮಾಡಬೇಕು. ಆ ಕೆಲಸ ನಾವಿಲ್ಲಿ ಮಾಡ್ತಾಯಿದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಇಲ್ಲಿ ನಾವು ಮಾಡ್ತಾಯಿದ್ದೀವಿ ಅಂದರೆ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀರಾ. 100 ಜನ ಸ್ಕೂಲಲ್ಲಿ ಒಂದು ಕ್ಲಾಸಲ್ಲ 30 ಜನ 40 ಜನ ಇದ್ದಾರೆ. 40 ಜನನೂ ಪಾಸ್ ಆಗ್ತಾರಾ? ಕೆಲವರು ಪಾಸ್ ಆಗ್ತಾರೆ, ಕೆಲವರು ಫೇಲ್ ಆಗ್ತಾರೆ. ಇಲ್ಲಿ ನೀವು ಸದೃಢರಾಗಿರಬೇಕು. ನನ್ನ ಮಗ ಪಾಸ್ ಆದ ಅಂದರೆ ಸತ್ಯ, ಸರಿ. ಪಾಸ್ ಆಗಲಿಲ್ಲ ಅಂದರೆ ಪಾಸ್ ಆಗಲೇಬೇಕು. ಜವಾಬ್ದಾರಿ ಆ ಜವಾಬ್ದಾರಿ ನೀವು ವಹಿಸ್ಕೋಬೇಕು. ನಮಗೆ ಫೋನ್ ಮಾಡಿ ಕರೆದವ್ರೆ ನೀವೇ, ನಿಮ್ಮ ಗಂಡನ್ನ ಹಿಡಿದುಕೊಟ್ಟವರು ನೀವೇ. ಕರ್ಕೊಂಡು ಬಂದಮೇಲೆ ಅವನು ಸರಿ ಹೋಗೋವರೆಗೂ ನೀವು ಒಂದು ಕಡೆ ನಿಲ್ಲಬೇಕು, ನಾವು ಒಂದು ಕಡೆ ನಿಲ್ಲಬೇಕು. ಇದುವರೆಗೂ ನಿಮಗೆ ಸಮಾಜದಲ್ಲಿ ಯಾವ ಸಪೋರ್ಟು ಇರಲಿಲ್ಲ. ನಿಮ್ಮ ಗಂಡ ಕುಡಿದು ಗಲಾಟೆ ಮಾಡ್ತಾನೆ ಅಂದರೆ ನಿಮ್ಮ ಅತ್ತೆ ಮಾವ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ನಿಮ್ಮ ತಾಯಿ ತಂದೆ ಕೂಡ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಗೊತ್ತಾಯ್ತಾ? ಇದು ಆ ಥರ ಪ್ರಪಂಚ, ನಾವೇನು ಮಾಡೋಕ್ಕಾಗಲ್ಲ. ಅದರಿಂದ ಈಗ ನಿಮಗೆ ಒಂದು ಮೈಂಡ್ ಕೇರ್ ಅನ್ನೋ ಒಂದು ಸಂಸ್ಥೆ ನಿಮ್ಮ ಜೊತೆಯಲ್ಲಿದೆ.
ಇವತ್ತು ನೀವು ಭಯಪಡಬೇಕಾಗಿಲ್ಲ. ನಿಮ್ಮ ಸಂಬಂಧಿಕರು, ಸ್ನೇಹಿತರು ಮದ್ಯಪಾನ ಮತ್ತು ಮಾದಕ ವ್ಯಸನಕ್ಕೆ ದಾಸರಾಗಿದ್ದಾರಾ? ಅಲ್ಲದೆ ಮಾನಸಿಕ ದುಸ್ಥಿತಿ, ಕೌಟುಂಬಿಕ ಕಲಹ, ದಾಂಪತ್ಯ ಜೀವನದಲ್ಲಿ ಅಸಮಾಧಾನ, ಸಾಮಾಜಿಕ ಅವಹೇಳನ, ಆರ್ಥಿಕವಾಗಿ ಹದೋಗತಿ ಹೊಂದಿದ್ದಾರಾ? ಹಾಗಾದರೆ ಕೂಡಲೇ ಸಂಪರ್ಕಿಸಿ ಮೈಂಡ್ ಕೇರ್ ಫೌಂಡೇಶನ್, ಕೆಂಗೇರಿ, ಬೆಂಗಳೂರು. ನಮ್ಮ ಕೇಂದ್ರದಲ್ಲಿ ಮದ್ಯಪಾನ ಕಾಯಿಲೆಗೆ ಸೂಕ್ತವಾದ ಚಿಕಿತ್ಸೆ ನೀಡುವ ನುರಿತ ವೈದ್ಯರ ತಂಡ ಹಾಗೂ ಆರೋಗ್ಯ ಸಲಹೆಗಾರರು, ಮಾನಸಿಕ ತಜ್ಞರು, ಕ್ಲಿನಿಕಲ್ ಸೈಕಾಲಜಿಸ್ಟ್, ಜನರಲ್ ಫಿಜಿಷಿಯನ್, MSW ಸೋಷಿಯಲ್ ವರ್ಕರ್, ಕೌನ್ಸಿಲರ್, ಯೋಗ ತರಬೇತುದಾರರು, ವ್ಯಸನ ಸಲಹೆಗಾರರ ಸೌಲಭ್ಯವಿದೆ.